ಇಲ್ಲ, ಆ ಥರ ಏನಿಲ್ಲ. ಆ ಥರ ಏನು ಅನಿಸ್ತಾ ಇಲ್ಲ ನಮಗೆ. ಯಾಕಂದರೆ ಇದೊಂದು ಚುನಾವಣೆ. ಮಾತಾಡಿ ಚಮನ್ ಸರ್ ಮಾತಾಡಿ. ನೀವೆಲ್ಲ ಸಾಕ್ಷಿ ಇದ್ದೀರಿ. ಚುನಾವಣೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಅವರು ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಬೇಕಾದಷ್ಟು ನೆಗೆಟಿವ್ ಆಗಿ ಮಾತಾಡಿದ್ದಾರೆ. ಮಂತ್ರಿಗಳ ವಿರುದ್ಧ ಮಾತಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸ್ತೀವಿ ಅಂತಂದೇಳಿ ಅವ್ರು ಹಿಂದಿರೋರು ಮಾತಾಡಿದ್ದಾರೆ. ಅದಕ್ಕೆಲ್ಲ ಬೇಕಾದಷ್ಟು ಸಾಕ್ಷಿ ಇದೆ, ದಾಖಲೆ ಇದೆ, ನಿಮಗೆ ಗೊತ್ತಿದೆ, ಬಹಿರಂಗ ಸತ್ಯ ಇದೆ. ಅದು ಇಲ್ಲಿ ದಾವಣಗೆರೆಯಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ. ರಹೀಮ್ ಸಾಹೇಬ್ ಇದ್ದಾರೆ, ಜಾಕೀರ್ ಇದ್ದಾರೆ, ಆ ಭಾಗದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ. ಅಲ್ಲಿ ಅವರು ನಿಜವಾಗ್ಲೂ ಅಲ್ಲಿ ಅವರು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಮತದಾರರಲ್ಲಿ. ಅಲ್ಲಿ ಅವ್ರ ಕ್ಷೇತ್ರದ 100 ಜನ, ಚಾಮರಾಜಪೇಟೆ ಬೆಂಗಳೂರು ಕ್ಷೇತ್ರದ 100 ಜನ ಕಾರ್ಯಕರ್ತರು ಬಂದು ಇಲ್ಲಿ SDPI ಪರವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಬ್ಬ ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಬಂದು ಇಲ್ಲಿ ಬಂದು ನಮ್ಮ ಪಕ್ಷದ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು, ನಮ್ಮ ಮಂತ್ರಿಗಳ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು ಪ್ರಚಾರ ಮಾಡೋಗಿದ್ದಾರೆ. ಇವತ್ತು SDPI ಎಲ್ಲಾದ್ರೂ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬೇಕಾದಷ್ಟು ಹತ್ರ ಹೋಗಿದ್ದಾರೆ. ಅವರು ಹೋಗೋದು ಮುಸ್ಲಿಮರ ಅಭ್ಯುದಯಕ್ಕೆ, ಮುಸ್ಲಿಮರ ಅಭಿವೃದ್ಧಿಗಲ್ಲ. ಮುಸ್ಲಿಂ ನಾಯಕತ್ವವನ್ನು ಕೊಲೆ ಮಾಡಿ BJPನ ಗೆಲ್ಸೋದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು. ಇವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ 400 ಜನ, 450 ಜನ MLAಗಳು ಈ ದೇಶದಲ್ಲಿ ಗೆಲ್ತಿದ್ರು. ಇವ್ರು ಯಾವಾಗ ಮುಸ್ಲಿಂ 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 ಅಂತಂದೇಳಿ ಇವರೆಲ್ಲ ಇಶ್ಯೂ ಮಾಡ್ಕೊಂತ ಹೊಂಟ್ರು. ಈ ಮುಸ್ಲಿಂ ಕಮ್ಯುನಲ್ ಪಾರ್ಟಿಗಳು ನಮ್ಮ ಮುಸ್ಲಿಂ ಸೀಟ್ 250 ಆಗಿದೆ ಇವತ್ತು. ಏನು ಬರೀ ಮುಸ್ಲಿಮ್ಸ್ ಗೆಲ್ಲತಕ್ಕಂಥ ಸೀಟ್ಗಳು 100-150 ಇರ್ಬೋದು ಈ ದೇಶದಲ್ಲಿ. ಬೇರೆ ಸೀಟ್ಗಳಲ್ಲಿ ನಮ್ಗೆ ಎಲ್ಲ ಸಮಾಜದವರು, ಎಲ್ಲ ಬಡವರು, ಎಲ್ಲ ಜಾತಿ ಓಟ್ಗಳು ಎಲ್ಲರೂ ಹಾಕಿದರೆ ಮಾತ್ರ ನಾವು ಹೆಚ್ಚಿಗೆ ಸೀಟ್ ಗೆಲ್ಲಕ್ಕೆ ಸಾಧ್ಯ. ಇವರಿಲ್ಲಿ ಗೆಲ್ಲಕ್ಕೋಸ್ಕರ ಚುನಾವಣೆ ಮಾಡ್ತಾರೋ, ಇನ್ನೊಬ್ರಿಗೆ ಸೋಲ್ಸೋಕ್ಕೋಸ್ಕರ ಚುನಾವಣೆ ಮಾಡ್ತಾರೋ. SDPI ಅವರು ಅಲ್ಲ, ಎಲ್ಲ ಮುಸ್ಲಿಂ ಕಮ್ಯುನಲ್ ಪಾರ್ಟಿಗಳು, ಮುಸ್ಲಿಂ ಕಮ್ಯುನಲ್ ಮೆಂಟಾಲಿಟಿ ಪಾರ್ಟಿಗಳು, ಮುಸ್ಲಿಂ ಜಾತಿವಾದಿ ಪಾರ್ಟಿಗಳು ಏನಿದ್ದಾವೆ, ಇವರು ಮುಸ್ಲಿಮ್ಸಿಗೆ ಗೆಲ್ಸಕ್ಕೆ ಕೆಲಸ ಮಾಡ್ತಾರೋ, BJP ಗೆಲ್ಸಕ್ಕೆ ಕೆಲಸ ಮಾಡ್ತಾರೋ. ಇವ್ರು ಇಷ್ಟು ಓಟ್ ಡಿವೈಡ್ ಆದರೆ BJP ಗೆಲ್ತೈತಿ. ಇಲ್ಲ ಇಲ್ಲ ಇಲ್ಲ, ನಿಮ್ಮ ತಪ್ಪು. ಕೇಳ್ರಿ, ಒಂದು ನಿಮಿಷ ಕೇಳ್ರಿ, ಆಯ್ತಲ್ಲ, ಪೂರ್ತಿ ಕೇಳ್ರಿ. ಈ ದೇಶದಲ್ಲಿ ಒಳ್ಳೊಳ್ಳೆ ಮುಸ್ಲಿಂ ನಾಯಕರುಗಳಿಗೆ, ಮುಸ್ಲಿಂ ಲೀಡರ್ಗಳಿಗೆ, ಮುಸ್ಲಿಂ ಶ್ರೀಮಂತರಿಗೆ ರೈಡ್ ಆಗಿದ್ದಾವೆ. ಅಸದುದ್ದೀನ್ ಓವೈಸಿ ಮನೆ ರೈಡ್ ಆಗೈತ, 1000 ಕೋಟಿ ಸೌಕಾರ. ಬದ್ರುದ್ದೀನ್ ಅಜ್ಮಲ್ ಅಂತಂದೇಳಿ ಅಸ್ಸಾಂನಲ್ಲಿದ್ದಾರೆ, ಅವ್ರ ಮನೆ ರೈಡ್ ಆಗೈತ, ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೈತ, ಅವ್ರ ಮೇಲೆ ED ರೈಡ್ ಆಗೈತ. ಯಾರು ಅವರಿಗೆ ಮುಸ್ಲಿಂ ಓಟ್ಗಳನ್ನ ಡಿವೈಡ್ ಮಾಡ್ತಾರೆ ಅವರು BJP ಅವರ ಸ್ನೇಹಿತರು. ಇಲ್ಲಿ BJP ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ನೇರವಾಗಿ ಮಾತಾಡಿದ್ದೈತಲ್ಲ. ವಾಷಿಂಗ್ ಮಿಷಿನ್ ಅವ್ರು ಬಂದು ನನಗೆ ಕಾಲಿಗೆ ಬಿದ್ದರು ಅಂತಾರೆ. ಇದಕ್ಕೆ ಸಾಕ್ಷಿ FSIL ಮಾಡಲಿ. ಅದು ಅಲ್ಲ, ಅದಕ್ಕಿಂತ ಹೆಚ್ಚಾಗಿ COD ಎನ್ಕ್ವೈರಿ ಮಾಡಲಿ, ಇಲ್ಲ CBI ಎನ್ಕ್ವೈರಿ ಮಾಡಲಿ, ಇಲ್ಲ ಅಂದರೆ ಒಂದು ಜಾಗ ಹೇಳ್ತೇವೆ ಅಲ್ಲಿಗೆ ಬಂದು ಪ್ರಮಾಣ ಮಾಡಲಿ. ಹಂಗಲ್ಲ ರೀ, ನಾವು ನಿಷ್ಠಾವಂತರು, ಪಕ್ಷ ನಮ್ಮದು. ಅಲ್ಲ, ಗೆಲ್ಬೇಕಂತ ಎಲ್ಲಿ ಗೆಲ್ತಾರೆ? ಯಾಕೆ ಸಪೋರ್ಟ್ ಮಾಡಬೇಕು? ನಾವು ಯಾವುದೇ ಕಮ್ಯುನಲ್ ಫೋರ್ಸಿಗೆ ಸಪೋರ್ಟ್ ಮಾಡಲ್ಲ. ಹೌದು, ಪ್ರಜಾಪ್ರಭುತ್ವ ಯಾರು ಬೇಡ ಅಂದರು ಹೇಳ್ತೀವಲ್ಲ. ಅಲ್ಲ, ಅವರಿಂದ ನಮಗೆ ಅಲ್ರಿ, ನಾನು ಹೇಳ್ತಿರೋದು ಅವರಿಂದ ಸೆಕ್ಯುಲರ್ ಮೆಂಟಾಲಿಟಿ ಮುಸ್ಲಿಮ್ಸಿಗೆ ತೊಂದರೆ ಆಗ್ತಾ ಇದೆ ಅಂತಂದೇಳಿ. ಅವರು ಕಮ್ಯುನಲ್ ಮೆಂಟಾಲಿಟಿ ಮುಸ್ಲಿಮ್ಸು. ಹಾಂ, SDPI ಅಲ್ಲ, PFI ಅಂತ ಇತ್ತು. ಇದನ್ನು ಮಾಡಲಿ, ನಮಗೆ ಸಂಬಂಧ, ನಾವೇನು ಬೇಡಂದಿಲ್ಲ. ಯಾರು ಹೇಳಿಲ್ಲ, ಮಾಡಿ ನಾವು ಮಾಡ್ರಿ ಅಂತೇವಲ್ಲ. ಅಲ್ರಿ, ಕೇಸ್ ಭಾಳ ಜನ ವಾಪಸ್ ತೊಗೊಂಡಿದ್ದಾವೆ. ಸಬ್ಜೆಕ್ಟ್ ಅಲ್ಲಲ್ಲ, ನಾನು ಹೇಳ್ತಿರೋದು ಸಬ್ಜೆಕ್ಟ್ ಮೇಲೆ ಮಾತಾಡೋಣ. ಇಲ್ಲಿದ್ದು ಗೊಂದಲ ಸೃಷ್ಟಿ ಮಾಡ್ಕೊಳೋದು ಬೇಡ. ನಾವು ಈ ಎಲೆಕ್ಷನ್ನಲ್ಲಿ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಿದರು, ಅವ್ರು ಯಾಕೆ BJPಗೆ ಸಪೋರ್ಟ್ ಮಾಡಿದ್ರು, BJP ಹತ್ರ ಯಾಕೆ ಮಾಡಿದರು, ಅದಕ್ಕೋಸ್ಕರ ಹೇಳ್ತೀವಿ. ಅವರು BJP ಒಂದೇ. ಅವರು BJP ಹತ್ರ ರೊಕ್ಕ ತೊಗೊಂಡು ಕಾಂಗ್ರೆಸ್ ಓಟ್ಗಳನ್ನ ಹೊಡೆದು BJP ಗೆಲ್ಸೋಕ್ಕೆ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ. ಅವರು ಅಲ್ಲ ಅಂದರೆ ಒಂದು ಜಾಗ ಹೇಳ್ತೀವಿ, ರೊಕ್ಕ ನಾವು ಕೊಡ್ತೀವಿ, ಬಂದು ಪ್ರಮಾಣ ಮಾಡಬೇಕು. ಮೊನ್ನೆ ನಡೆದಂತ ವೈರಲ್ ಆಗಿರ್ತಕ್ಕಂಥ ವಿಡಿಯೋ
ಹೇಳಿ 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 ರಿಪೀಟ್ ಅಂತ ಮಾಡಿ. ಅವರು ಇದನ್ನು ಸುಳ್ಳು ಅಂತ ಹೇಳಿದರೆ ನಾವೊಂದು ಜಗ ಹೇಳ್ತೇವೆ, ಹೇಳ್ಬಿಡ ಜಗ ಹೇಳಲ್ಲ, ಜಗ ಹೇಳಲ್ಲ, ಹೇಳ್ತೀವಿ ಅವ್ರು ಬರ್ತೇವೆ ಅಂದರೆ. ಹಂಗೆ ಹೇಳಲ್ಲ ಸರ್, ಅವ್ರು ಬರ್ತೇವೆ ಅಂದರೆ ನೀವು ಹೆಂಗೆ, ನಿಮ್ಗೆ ಹೆಂಗೆ ಧರ್ಮಸ್ಥಳ ಪವಿತ್ರನೋ ನಮಗೇನೋ ಇದ್ದಾವೆ, ನಾವು ಖರ್ಚು ನಾವು ಕೊಡ್ತೀವಿ. ಅದು ಎಲ್ಲರಾಗಲಿ ಅವರು ಪ್ರಮಾಣ ಮಾಡೋಕ್ಕೆ ಬರ್ತೇವೆ ಅಂದರೆ ಖರ್ಚಿಗೆ ನಾವು ಕೊಡ್ತೀವಿ, ಖರ್ಚು ರೊಕ್ಕ ನಾವು ಕೊಡ್ತೀವಿ, ನಾವು 50 ಜನ ಬರ್ತೀವಿ, ನಾವು ಅವ್ರದ್ದು ಲಿಸ್ಟ್ ಕೊಡ್ತೀವಿ ಯಾರ್ಯಾರು ಮೋಸ ಮಾಡಿದ್ರು ಅಂತೇಳಿ. ಅವರೆಲ್ಲ ಬಂದಲ್ಲಿ ಪ್ರಮಾಣ ಮಾಡಲಿ, ನಾವು ಅವ್ರು ಮಾಡಿಲ್ಲ ಅಂತಂದೇಳಿ ನಾವು ಮಾಡಿದ್ರೆ ಅಂತ ಪ್ರಮಾಣ ಮಾಡ್ತೀವಿ. ಕರೀರಿ ಬರ್ತಾರೆ. ಜಮೀರ್ ಅಹಮದ್ ಸೇರಿ ಇನ್ಕ್ಲೂಡಿಂಗ್ ಜಮೀರ್ ಅಹಮದ್. ಹೌದು, ಜಮೀರ್ ಅಹಮದ್ ಬರಬೇಕು. ನಮ್ಗೇನು ಗೊತ್ತ್ರಿ, ನಾವು ನಮ್ಮ ಕೈಗೆ ಅವಾಗ ಮಾಡ್ತಿದ್ವಿ ಅಲ್ರಿ, ನಮಗೆ ಸಿಕ್ಕಿದ್ರೆ ನಾವು ಅವಾಗ ಮಾಡಿಬಿಡ್ತಿದ್ವಿ. ಇದು ಹೆಂಗಾಗಿರ್ಬೋದು ನಿಮಗೆ? ಆದರೆ ಪ್ರಪಂಚದ ಕೆಲವು ಉದಾಹರಣೆ ಹೇಳ್ತೀನಿ. ಅವನು ಹೇಳ್ತಾನೆ ನನ್ನ ಮಗನ ಫೋನು ಅಂತಂದೇಳಿ, ಹೌದಾ? ಅವನ ಮಗ ರೊಕ್ಕ ತೊಗೊಂಡು ಕೊಟ್ಟಿರ್ಬೋದು, ಇಲ್ಲ ಅವನ ಮಗನ ಸ್ನೇಹಿತರು ಯಾರಾದ್ರೂ ಈ ಕ್ಲಿಕ್ ಡೌನ್ಲೋಡ್ ಮಾಡ್ಕೊಂಡು 1 ನಿಮಿಷ ಯಾರಿಗಾರು ತೋರಿಸ್ಬೋದು, ನೋಡು ನಮ್ಮಪ್ಪ ಹೆಂಗೆ ಮಾತಾಡಿದ ಜಮೀರ್ ಹತ್ರ ಅಂತಂದೇಳಿ ಅವ್ರು ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡು ಮಾಡಿರ್ಬೋದು. ಅದು ನಾವಂತೂ ಮಾಡೋಕ್ಕೆ ಸಾಧ್ಯ ಇಲ್ಲಲ್ಲ, ನಮಗೆ ನಾವು ಅವಾಗೇ ಮಾಡ್ತಿದ್ವಿ. ನಮಗೂ ಎನ್ಕ್ವೈರಿ ಮಾಡಲಿ, ನಮ್ಮ ಫೋನ್ ತಗೊಳ್ಳಿ, ನಮಗೂ ಕರ್ಕೊಂಡು ಹೋಗೋಳಗಾಗಲಿ. ಕಾನೂನಿನ ದೃಷ್ಟಿ ಒಳಗೆ ಅವರವು ಫೋನ್ ತಗೊಂಡು ಸೀಜ್ ಮಾಡಲಿ, ನಮ್ಮವು ಫೋನ್ ತಗೊಂಡು ಸೀಜ್ ಮಾಡಲಿ, ಅಲಿಗೇಷನ್ ಮಾಡಿದಾರವು ಮಾಡಲಿ, ಅವ್ರು ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಕೊಡಲಿ, ಇಂಥವ್ರು ಮಾಡಿದಾರೆ ಅಂತೇಳಿ ಹೇಳ್ತವಲ್ರಿ. ಅದನ್ನ ತನಿಖೆ ಮಾಡ್ರಿ ಅಂತ ಹೇಳೋದಲ್ಲ ಸರ್, COD ಎನ್ಕ್ವೈರಿ ಮಾಡಲಿ, ಇಲ್ಲಾಂದ್ರೆ CBI ಕೊಡ್ತಾರೆ ಅದಕ್ಕೂ ಕೊಡ್ರಿ. ಅವೆಲ್ಲ ಎಲ್ಲಿ ಸಿದ್ದರಾಮಯ್ಯರಿಗೆ ಆಪ್ತರಾಗಿದ್ರೆ, ಸಿದ್ದರಾಮಯ್ಯರಿಗೆ ಆಪ್ತರಾಗಿದ್ರೆ ಅವರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಸೋಲ್ಸಕ್ಕೆ ಪ್ರಯತ್ನ ಮಾಡ್ತಿದ್ರ? ಇಲ್ಲಿ ಅಕಸ್ಮಾತ್ ಸೋತಿದ್ರೆ ಸಿದ್ದರಾಮಯ್ಯರಿಗೆ ಗೌರವ ಬರ್ತಿತ್ತಾ? ಯಾರು ಬೇಡ ಅಂತಾರ್ರಿ? ನೀವು ಮಾಡಿ ಅಲ್ಲಿ ಹೇಳ್ಬೇಕಲ್ಲ, ಅದನ್ನು ನಾವು ಮಾಡಿದ್ವಿ ಅಂತ ಹೇಳ್ಬೇಕಲ್ಲ. ಸಿದ್ದರಾಮಯ್ಯರಿಗೆ ಮನವಿ ಮಾಡಿದ್ದೀವಿ, ಎಲ್ಲರಿಗೆ ಮನವಿ ಮಾಡಿದ್ದೀವಿ, ಇಂಥವ್ರಿಗೆ ಪಕ್ಷದಲ್ಲಿ ಇಟ್ಕೋಬೇಡ್ರಿ, ಇವರೆಲ್ಲ ಗೆದ್ದಲು ತಿಂದಂಗೆ ತಿಂದು ಬಿಡ್ತಾರೆ, ಪಕ್ಷ ಹಾಳು ಮಾಡ್ತಾರೆ, ಪಕ್ಷ ಸರ್ವನಾಶ ಮಾಡ್ತಾರೆ, ಇಂಥವ್ರಿಗೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ಪಕ್ಷದಲ್ಲಿ ಇಟ್ಕೋಬೇಡ್ರಿ, ತೆಗೀರಿ. ಹೊಸ ನಾಯಕರು ಬೇಕಾದಷ್ಟು ಜನ ಇದ್ದಾರೆ. ಏನು ಸಮಾಜಕ್ಕೆ ಯಾರು ಕೊಡ್ಬೇಕು ಕೊಟ್ಟಿದ್ದಾರೆ? ಏನು ಉದ್ಧಾರ ಆಗಿದ್ದೀವಿ ಮುಸಲ್ಮಾನರು? ಏನು ಉದ್ಧಾರ ಆಗಿದ್ದೀವಿ? ಯಾರೋ ನಾವೇನು ದುಡತ್ತಿನ ತಪ್ಪೆತ್ತಾ? ಯಾರಿಗಾದ್ರೂ ಫ್ಯಾಕ್ಟ್ರಿ ಅಲ್ರಿ ಏನಾದರೂ 100 ಫ್ಯಾಕ್ಟ್ರಿ ಮಾಡಿ ಕೆಲಸ ಕೊಟ್ಟಿದಾರ? ಅಲ್ಲ, ಏನಾದರೂ ಸಿದ್ದರಾಮಯ್ಯ ಸರ್ಕಾರದಿಂದ ಕೊಟ್ಟಿದಾರಲ್ಲ 2 ಸಾವಿರ, ಅವ್ರೇನಾದ್ರು ಪೆನ್ಷನ್ ಕೊಟ್ಟಿದ್ದಾರೆ? ಸರ್, ನಾವು ನಮ್ಮ ನಾಯಕರಿಗೆ ಏನು ಕೇಳಬೇಕು ಅಷ್ಟು ಕೇಳ್ತೀವಿ. ಅಲ್ಲಲ್ಲ, ಅವ್ರು ಸಮಾಜ ಉದ್ಧಾರ ಮಾಡಿದ್ದೇವೆ ಅಂತ ಹೇಳಿದಾರಲ್ಲ, ಅದಕ್ಕೆ ಕೇಳೋದು. ಸಮಾಜ ಉದ್ಧಾರ ಮಾಡಿದ್ರೆ ಏನು ಮಾಡಿದ್ದಾರೆ ತೋರಿಸಿ. ಇಲ್ಲ ರೀ, ಯಾರು 18,000 ವೋಟ್ ಬ್ಯಾಂಕ್ 30 ನಮಗೆ ಮಲ್ಲಿಕಾರ್ಜುನ್ಗೆ, ಎಸ್ ಶಾಮನೂರು ಶಿವಶಂಕರಪ್ಪನಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಅಭಿಮಾನ ಇದ್ದಾರೆ. 32,000 ವೋಟ್ ಮುಸ್ಲಿಮ್ಸ್ ಹಾಕಿದ್ರು, 23,000 ವೋಟ್ ಎಲ್ಲರೂ ಸೇರಿ 23,000 ಹಾಕಿದ್ರು. ನಾವು ವೋಟರ್ಸಿಗೆ ಏನು ಹೇಳಾಗ್ತಾ ಇರಲಿಲ್ಲ ಸರ್. ಮತದಾರರು ಎಲ್ಲರೂ 55,000 ಅವ್ರಿಗೆ ಹಾಕಿದ್ರೆ ನಮ್ದು ಅಲಿಗೇಷನ್ ಇಲ್ಲ. ವೋಟರ್ಸ್ ಅವ್ರು ಚಾಯಿಸೋದು. ಅದು ಯಾರು ಹಂಚಿರ್ಬೋದು ಬೇಕಾದ್ರೆ. ನಾವು ನೋಡಿ ಸರ್, ಅಲ್ಲ ರೀ, ಯಾರು ಬೇಕಾದ್ರೆ ಹಂಚಿರ್ಬೋದು. ನಾನಂತೂ ಯಾರಿಗೂ ಹಂಚಿಲ್ಲಪ್ಪ. ನಾವ್ಯಾರು ಹಂಚಿಲ್ಲಪ್ಪ. ನಾವ್ಯಾರು ದುಡ್ಡು ಹಂಚಿಲ್ಲ. ಕೆಲಸ ಮಾಡಿದ್ವಿ, ಕೂಲಿ ಕೇಳಿದ್ವಿ, ಜನ ವೋಟ್ ಹಾಕ್ಯಾರೆ. ದಾವಣಗೆರೆಗೆ ಅಭಿವೃದ್ಧಿ ಮಾಡಿದ್ವಿ, ವೋಟ್ ಹಾಕಿದ್ದಾರೆ. ನಮ್ಮ ಪಕ್ಷದ ಮೇಲೆ ಈ ಸಮಾಜಕ್ಕೆ ಎಷ್ಟು ಪ್ರೀತಿ ಇದೆ ನೋಡ್ರಿ. ರೊಕ್ಕ ತಗೊಳ್ಳಿಲ್ಲ, ಅವ್ರು ಹೇಳಿದ್ರೆ ರೊಕ್ಕ ತಗೊಳ್ತಾ ಇಲ್ಲ ಮುಸ್ಲಿಮ್ಸ್ ಅಂತ ಹೇಳಿ 32,000 ವೋಟ್ ಬಂದವು ನಮಗೆ. ಏನ್ರಿ ಸರ್, ಅವ್ರು ಹೇಳಿದ್ರಲ್ಲ, ಅವ್ರು ಹೇಳ್ತಾರೆ ವೋಟ್ ಮುಸ್ಲಿಮ್ಸ್ ಯಾರು ರೊಕ್ಕ ಇಸ್ಕೊಳ್ತಾ ಇಲ್ಲ. ಓಕೆ, ಸಂತೋಷ ಅಲ್ಲ. ರೊಕ್ಕ ಇಸ್ಕೊಳ್ಳಿದ್ರೆ 32,000 ವೋಟ್ ಹಾಕಿದ್ದಾರೆ. ಎಲ್ಲಿ ಕಾಂಗ್ರೆಸ್ ಹಂಚಿಲ್ಲ, ನಾವೆಲ್ಲ
ಸರ್ ಅಲ್ಲ ಸರ್ ಸತೀಶ್ ನಾವು ಡೆವಲಪ್ಮೆಂಟ್ ಮಾಡಿ ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಅಭಿವೃದ್ಧಿ ಸರ್ ಮಾಡಿದ್ವಿ ನಾನಂತೂ ಯಾವುದೇ ಕಾರಣಕ್ಕೂ ರೊಕ್ಕ ಹಂಚಿಲ್ಲ. ಅದು ಯಾರು ಕೊಟ್ಟಾರೆ ಯಾರು ಇಸ್ಕೊಂಡಾರೆ ಅವ್ರು ಲೆಕ್ಕ ಕೇಳ್ಕೊಂಡ್ರೆ ನಿಮಗೆ ಯಾಕೆ ಸರ್ ಅದು ಲೆಕ್ಕದ್ದು ಅದೆಲ್ಲ ನಮಗೆ ಸಂಬಂಧ ಇಲ್ಲ ಸರ್. ರೊಕ್ಕ ನಾವು ಹಂಚಿಲ್ಲ. ಸರ್ ದಯವಿಟ್ಟು ನಿಮ್ಮಲ್ಲಿ ಒಂದು ನನ್ನ ರಿಕ್ವೆಸ್ಟ್, ನಾವು ಅವರು ಪಕ್ಷದ ಅಲ್ಲ ಆಗಲಿ ಪಕ್ಷದ ವಿರುದ್ಧವಾಗಿ ಅವರು ಷಡ್ಯಂತ್ರ ಮಾಡಿದ್ದಾರೆ. ಅದಕ್ಕೆ ನಾವು ಸಾಕ್ಷಿ ಇದ್ದೀವಿ. ಒಂದಲ್ಲ 10 ಸಾಕ್ಷಿ ನಿಮಗೆ ಕೊಟ್ಟಿದ್ದೀವಿ. ಮೊದಲಿಂದಾನು ಚುನಾವಣೆ ಪೂರ್ವದಿಂದಾನು ಅವ್ರು ಯಾರ್ಯಾರು ಏನೇನು ಮಾಡಿದರು, ಏನೇನು ಮಾತಾಡಿದರು, ಏನೇನು ಮಾಡಿದರು, ಟಿಕೆಟ್ ಸ್ಟಾರ್ಟ್ ಆದಮೇಲೆ, ಟಿಕೆಟ್ ಸಿಕ್ಕ ಮೇಲೆ, ಚುನಾವಣೆ ತನಕ, ಚುನಾವಣೆ ಆದಮೇಲೆ 1 ತಿಂಗಳು ಕೌಂಟಿಂಗ್ ಆಗೋ ತನಕನೂ ಏನೇನು ಮಾತಾಡಿದ್ರು ಅಂತಂದೇಳಿ ಎಲ್ಲರಿಗೆ ಬಹಿರಂಗ ಸತ್ಯ. ಅದು ನಾನೇನು ಹೇಳಬೇಕಾಗಿಲ್ಲ ತಿರುಗಿಸಿ. ನಮಗೆ ಇದ್ರ ಬಗ್ಗೆ ಸತ್ಯಾಸತ್ಯತೆ ಹೊರಗೆ ಬರಲಿ, ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗಲಿ, ಅಲ್ಲಿ ತನಕ ಅವ್ರಿಗೆ ಯಾವುದೇ ಅಧಿಕಾರ ಹೈಕಮಾಂಡ್ ಕೊಡಬಾರ್ದು ಅಂದೇಳಿ ನಮ್ದು ಎಲ್ಲದು ಒಂದು ಹೈಕಮಾಂಡಿಗೆ ಮನವಿ. ಒಂದೇ ಸೆಕೆಂಡ್ ನಾಗಭೂಷಣ ಹೇಳ್ತಾರೆ ಅಂದ್ರೆ ಸಂಭಾಷಣೆ ನಡೆದ್ರಿಂದ ಎಲ್ಲ ಅವ್ರ ಬಾಯಲ್ಲಿ ಬಂದಿರೋದ್ರಿಂದ ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಆಮೇಲೆ ಮಾಧ್ಯಮದಲ್ಲಿ ಒಂದು ವಿನಂತಿ, ಇದು ನಡೆದಿರ್ತಕ್ಕಂಥದ್ದು ಸತ್ಯ ಇಲ್ಲ ಏನಿಲ್ಲ, ಇದು ನಡೆದಿರ್ತಕ್ಕಂಥದ್ದು ಸತ್ಯ. ಇದು ಈ ಆಡಿಯೋ ಬಂದಿರೋದು ಸತ್ಯವಾಗಿದೆ. ಸತ್ಯಮೇವ ಜಯತೆ. ಸತ್ಯಕ್ಕೆ ತಮ್ಮದು ಸಹಕಾರ ಇರಲಿ. ನೀವು ಪೈಲ್ವಾನ್ರು ಫೋನ್ ಮಾಡಿದೆ, ಬೆಂಗಳೂರಲ್ಲಿದ್ದಾರಂತವ್ರು. ಪೈಲ್ವಾನ್ರು ಬಂದಿಲ್ಲ ಹೇಳಿದ್ದು ನಿನ್ನೆ, ಯಾಕೋ ಬಂದಿಲ್ಲ. ಬರ್ಬೋದು ಆಮೇಲೆ. ಥ್ಯಾಂಕ್ ಯು. ರಹೀಮ್ ಸಾಹೇಬರು ಬಂದಾರೆ, ಮಾಜಿ ನಗರಸಭಾಧ್ಯಕ್ಷರು, ಕಾರ್ಪೊರೇಟ್ರು. ಆಮೇಲೆ ನಮ್ಮ ಜಾಕೀರ್ ಅವರು ಇದ್ದಾರೆ, ನಮ್ಮ RH ನಾಗಭೂಷಣ್ ಅವರು, ನಾನು ಚಮನ್ ಸಾಹೇಬ್. ದಯವಿಟ್ಟು ಥ್ಯಾಂಕ್ಸ್ ತಮ್ಮ.